ಸಮಾಜದ ಚಿಂತಕರು, ಬಾಬೂಜಿಯವರ ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದಲೂ ಕೂಡ ಸಹ ಎಲ್ಲ ಸಮಾಜದ ಕುಲಬಾಂಧವರು ಆಗಮಿಸ್ತಿದ್ದಾರೆ. ಏನು ನಾಳೆ ಸಾಯಂಕಾಲ 4 ಗಂಟೆಗೆ ಆ ಒಂದು ದೊಡ್ಡ ಮಟ್ಟದ ಒಂದು ಬಹಿರಂಗ ಸಭೆಯಲ್ಲಿ ಉದ್ಘಾಟಕರಾಗಿ ಅಲ್ಲಂಪುರ ಪಾಟೀಲ್ ಅವರು ಹಾಗೂ ಬಸವರಾಜ್ ಮತ್ತಿಮೂಡವರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಉಪಸ್ಥಿತಿಯಲ್ಲಿ, ಹಾಗೂ ಏನು ದಾಕ್ಷಿಣಿ ಅಮ್ಮವರಾಗಿರ್ಬೋದು, ಮಲ್ಲಿನಾಥ್ ಅವರಾಗಿರ್ಬೋದು, ಸುರಮುಲ್ಲ ಮಠದ ಪೂಜ್ಯರಾಗಿರ್ಬೋದು, ಹೀಗೆ ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ಅಲ್ಲಂಪುರ ಪಾಟೀಲ್ ಅವರು, ಬಸವರಾಜ್ ಮತ್ತಿಮೂಡವರು ಎಲ್ಲ ಈ ಒಂದು ಜಿಲ್ಲೆಯ ಶಾಸಕರುಗಳು ಇರ್ತಾರೆ. ಆ ಒಂದು ಬಹಿರಂಗ ಒಂದು ಸಭೆಯಲ್ಲಿ ನಮ್ಮ ಸಮಾಜದ ಏನು ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬೂಜಿ ಅವರ ಒಂದು ಜೀವನ ಚರಿತ್ರೆಯನ್ನು ಕುರಿತು ನಮ್ಮದೇ ಸಮಾಜದೇ ಆಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾವರ್ಕರ್ ಅವರು ಜೀವನ ಚರಿತ್ರೆ ಕುರಿತು ಮಾತನಾಡಲಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮುಖಂಡರು ಏನಿಲ್ಲ ಇದ್ದೀವಿ, ಅಷ್ಟು ಜನ ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖಂಡರು, ಕಿರಿಯರು ಎಲ್ಲರೂ ಕೂಡ ಅವರೆಲ್ಲ ಒಂದು ನೇತೃತ್ವದಲ್ಲಿ ಆ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಿದ್ರು. ಆ ಒಂದು ಬಹಿರಂಗ ಸಭೆಯಲ್ಲಿ ನಮ್ಮ ಸಮಾಜದಲ್ಲಿ ಏನು 119ನೇ ಜಯಂತ್ಯೋತ್ಸವದ ಅಂಗವಾಗಿ 119 ಜನರಿಗೂ ಕೂಡ ಎಲ್ಲ ಕ್ಷೇತ್ರದಲ್ಲಿ, ಒಂದೇ ಕ್ಷೇತ್ರದಲ್ಲಿ ಅಂತಲ್ಲ, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸಾಧನೆ ಮಾಡಿರ್ತಕ್ಕಂಥವ್ರು, ಸರ್ಕಾರಿ ನೌಕರಿಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಒಳಗೊಂಡು 119 ಜನರಿಗೂ ಕೂಡ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಏನು 5ನೇ ತಾರೀಕು ನಮ್ಮ ತಿಮ್ಮಾಪುರಿ ಸರ್ಕಲ್ದಿಂದ ದೊಡ್ಡ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಆ ಒಂದು ಡಾಲ್ಬಿ ಆಗಿರ್ಬೋದು, ಡೋಲ್ ಕುಣಿತ ಆಗಿರ್ಬೋದು, ಡೊಳ್ಳು ಆಗಿರ್ಬೋದು, ಅಲಿಗೆ ಆಗಿರ್ಬೋದು, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾಯಂಕಾಲ 5 ಗಂಟೆ ನಾವು ಸಮಯ ಕೊಟ್ಟಿವಿ. ಸುಮಾರು 6 ಗಂಟೆಗೆ ಪ್ರಾರಂಭ ಆಗ್ಬೋದು. ಅದಕ್ಕೆ ಆ ಒಂದು ಭವ್ಯ ಮೆರವಣಿಗೆಗೆ ನಮ್ಮ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರು, ಅಲ್ಲಂಪುರ ಪಾಟೀಲ್ ಅವರು ಆ್ಯಂಡ್ ದತ್ತಾತ್ರೇಯ ಪಾಟೀಲ್ ಅವರು ಚಾಲನೆ ಕೊಡ್ತಾರೆ. ಅದಕ್ಕೆ ಅದರ ನಂತರ ಆ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಏನು ಪ್ರತಿಯೊಂದು ಬಡಾವಣೆ, ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಡಾವಣೆಯಲ್ಲಿಯೂ ಕೂಡ ಈಗಾಗಲೇ ನಮ್ಮ ಹಿರಿಯರ ಒಂದು ನೇತೃತ್ವದಲ್ಲಿ ಎಲ್ಲ ಬಡಾವಣೆಯಲ್ಲಿ ಕೂಡ ಮೂರ್ತಿಗಳನ್ನು ತರುವ ಮುಖಾಂತರ ಸಾಯಂಕಾಲ ಸಮಯಕ್ಕೆ ತಮ್ಮ ಬಡಾವಣೆಯಿಂದ ಹೊರಟಂಥ ಮೂರ್ತಿಗಳು ಈ ಕಡೆ ನಾರ್ತ್ ಕಡೆಯಿಂದ ಬರ್ತಕ್ಕಂಥವ್ರು ಜಗತ್ ಸರ್ಕಲ್ ಮಾರ್ಗವಾಗಿ, ಈ ಕಡೆ ಸೌತ್ ಕಡೆಯಿಂದ ಬರ್ತಕ್ಕಂಥವ್ರು ತಿಮ್ಮಾಪುರ ಸರ್ಕಲ್ ಮಾರ್ಗವಾಗಿ ಎಲ್ಲರೂ ಒಳಗೊಂಡು ಭವ್ಯ ಮೆರವಣಿಗೆಯೊಂದಿಗೆ, ಒಂದು ಡಾಲ್ಬಿಯೊಂದಿಗೆ, ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೂಡ ಇಲ್ಲಿ ನಾವು ನಮ್ಮ ಜಗಜೀವನರಾವ್ ಮೂರ್ತಿಯವರ ಹತ್ರ ಬಂದು ಎಲ್ಲರೂ ಪೂಜೆ ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳು 5ನೇ ತಾರೀಕು ನಡೀತವೆ. ಆ 5ನೇ ತಾರೀಕಿನಲ್ಲಿ ನಾವೆಲ್ಲರೂ ಕೂಡ ಹಿರಿಯರೆಲ್ಲರೂ ಕೂಡ ಪಾಲ್ಗೊಂಡು ನಮ್ಮೆಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನ ಈಗಾಗಲೇ ಎಲ್ಲ ಕಮಿಟಿಗಳ ಜೊತೆಗೆ ನಾವು ಮಾತನಾಡಿದ್ದೀವಿ. ಅವರಿಗೆ ಏನು ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಯುವಕ ತಂಡದವರಿಗೆ ಏನೇನು ನಾವು ವ್ಯವಸ್ಥೆ ಮಾಡಬೇಕಾಗಿತ್ತು, ನಮ್ಮ ಬಾಬೂಜಿ ಅವ್ರದ ಒಂದು ಫೋಟೋ ಆಗಿರ್ಬೋದು, ಅಥವಾ ಅವರಿಗೆ ಏನಾದರೂ ಅಲ್ಲಿ ಬಡಾವಣೆಯಲ್ಲಿರ್ತಕ್ಕಂಥವ್ರಿಗೆ ಕಾರ್ಯಕ್ರಮದಾಗಿರ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈ ಸರ್ತಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ದಿನ ಬಿಫೋರ್ವಾಗಿ, ಯಾಕಂತಂದ್ರೆ ಎಲ್ಲ ಜಯಂತಿಗಳು ಮೆರವಣಿಗೆ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ನಾವು ಒಂದು ದಿನ ಬಿಫೋರ್ ಅಂದರೆ 4 ತಾರೀಕು, ನಾಡ್ದು ದೊಡ್ಡ ಮೆರವಣಿಗೆ ಅದಂದ್ರೆ 4 ತಾರೀಕಿಗೆ ನಾವು ಬಹಿರಂಗ ಸಭೆ ಆಗಿಟ್ಟಿದ್ದೀವಪ್ಪ ಅಂತಂದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಒಗ್ಗಟ್ಟಾಗಿರ್ಬೋದು, ಸಮಾಜದ ವಿಚಾರಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಂಡನೆ ಮಾಡಬೇಕು. ಈ ಒಂದು ಬಾಬೂಜಿ ಅವರ
ಒಂದು ಜೀವನ ಚರಿತ್ರೆ ಎಲ್ಲರನ್ನೂ ಕೂಡ ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗತ್ತ ಅಂತೇಳಿ ನಾವೆಲ್ಲ ವಿಚಾರದೊಂದಿಗೆ ಒಂದಿನ ಬಿಫೋರ್ ಆಗಿ ನಾವು ಈ ಕಾರ್ಯಕ್ರಮ ಬಹಿರಂಗ ಸಭೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರಲ್ಲಿ ಕೂಡ ನಮ್ಮ ಸಮಾಜದ ಎಲ್ಲ ಯುವಕರಲ್ಲಿ, ಮಹಿಳೆಯರಲ್ಲಿ, ಸರ್ಕಾರಿ, ಅರೆ ಸರ್ಕಾರಿ ನೌಕರಲ್ಲಿ, ಎಲ್ಲ ವಿಚಾರವಂತರಲ್ಲಿ, ಬುದ್ಧಿವಂತರಲ್ಲಿ, ಬಾಬೂಜಿಯವರ ಅಭಿಮಾನಿಗಳಲ್ಲಿ ಎಲ್ಲರಲ್ಲಿ ಕೂಡ ನಾವು ಅಪೀಲ್ ಮಾಡ್ತೀವಿ, ಈ ಒಂದು ಬಹಿರಂಗ ಸಭೆಗೆ ಬಂದು ಯಶಸ್ವಿಗೊಳಿಸಬೇಕು. ಅದೇ ರೀತಿ 5ನೇ ತಾರೀಕು ಬರುವಂಥ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿ ಈ ಒಂದು ಜಯಂತ್ಯೋತ್ಸವ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅಭಿಮಾನಿಗಳ ಮಾಡಿ ಒಳ್ಳೆಯದು. ಈಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ, ಅವ್ರಿಗೆ ಬೇಡಪ್ಪ ಅನ್ನಕ್ಕೆ ಬರಲ್ಲ, ಮಾಡ್ತಾರ. ದಯಮಾಡಿ ತಾವು ಎಲ್ಲರೂ ನಮಗೆ ಸಹಕರಿಸಿ ಇಲ್ಲಿ ನಾವು ಬಹಿರಂಗ ಸಭೆ ಇದೆ 4ನೇ ತಾರೀಕು. ಎಲ್ಲ ಶಾಸಕರು, ಎಲ್ಲ ಮಾಜಿ ಶಾಸಕರು ಎಲ್ಲರೂ ಬರ್ತಿದ್ದಾರೆ. ತಾವು ಬಂದು ನಮ್ಮನ್ನು ಸಹಕರಿಸ್ಬೇಕಂತ ಪತ್ರಿಕಾದವ್ರಿಗೆ ಇದು ಎಲೆಕ್ಷನ್ ಇದೆ ಅಂತೇಳಿ ಕ್ಯಾಬಿನೆಟ್ ಮುಂದಿಟ್ಟಿದೆ. ನಾವು ಜಯಂತಿದಲ್ಲಿ ಬಿಸಿ ಇದ್ದೀವಿ. ಅವ್ರನ್ನೂ ಎಲೆಕ್ಷನ್ ಮುಗಿತ, ನಮಗೂ ಜಯಂತಿ ಮುಗಿತು. ಆಮೇಲೆ ನೋಡಮ್ಮ, ನಾವು ತೊಡಿ ತಟ್ಟಿವಿ, ಕೊಟ್ಟಿದ ಮ್ಯಾಗ ಆಗ್ತದೆ. ಅದು ಎಲ್ಲಿ ಹೋಗ್ತದೆ ಹೋಗಲಿ. ಹೋರಾಟ ಈಗಿಂದಲ್ಲ, 35 ವರ್ಷದಿಂದ ನಮ್ಮ ಹೋರಾಟ ಅದ. ಇನ್ನೂ 10 ವರ್ಷದ ಪರವಾಗಿಲ್ಲ. ಅದಕ್ಕೆ ನಾವು ತಗೋತೀವಿ ಇಷ್ಟು ಮಾತ್ರಕ್ಕೆ. ಇದ್ರ ಬಗ್ಗೆ ನಾವು ಗ್ಯಾರಂಟಿ ಅವರಿಗೆ ಯಾರು ಮಾಡಿಲ್ಲ ಕೆಲಸ. ಇದು ಮೊದಲನೇ ಬಾರಿಗೆ ನಮ್ಮ ಮಾದಿಗ ಸಮಾಜದಲ್ಲಿ ಒಂದು ಏನಂತ ಕೆಟ್ಟ ಘಟನೆ ಆಗಿಬಿಟ್ಟದ. ಅದು ಆಗಬಾರ್ದಾಗಿತ್ತು. ಯಾಕಂದ್ರೆ ಪ್ರತಿ ಸಲ ನನಗೆ ಮಾಡು. ಈಗ ನಾವು ಒಂದ್ಸಲ ಆದ್ಮೇಲೆ ನಾವು ಕೇಳಕ್ಕೆ ಹೋಗಲ್ಲ. ಇಲ್ಲ, ಒಂದ್ಸಲ ಪರಮೇಶ್ವರ್ ಅವರು, ಒಂದ್ಸಲ ಬಾಬು ಸುಂಟರ್ ಅವರು, ಈಗ ಗಡಿಗಡಿ ನಾವೇ ಕೇಳ್ಕೊಂತಂದ್ರೆ ಅದು ಅವರಿಗೆ ಯುವಕರಿಗೆ ಮಾಡ್ಕೊಂಡು ಹೋಗೋಣ ಅಂತ ನಾವು ಕಾರ್ಯಾಧ್ಯಕ್ಷ ಆಗ್ಯಾರ, ಪ್ರಚಾರ ಸಮಿತಿ ಆಗ್ಯಾರ, ಕಂಟಿನ್ಯೂ 15 ವರ್ಷದ ಅವನೇ ಆಗ್ತಾನೆ. ಬೇಡ ಒಂದ್ಸಲ ಬಿಡು ಅಂದರೆ ಈ ರೀತಿ ಅವ್ರು ಏನೋ ಅವ್ರಿಗೆ ಬಿಟ್ಟು ವಿಷಯ ಯಾಕೆ ಮಾಡಿದರು ಏನೇನು ಅದು ನಾವು ಜಿಲ್ಲಾ ನಮ್ಮ ಕೋರ್ ಕಮಿಟಿ, ನಮ್ಮ ಮಾದಿಗ ಸಮಾಜ ಎಲ್ಲರೂ ಒಟ್ಟಿಗಿದ್ದೀವಿ. ಎಲ್ಲ ನಾವು ಹಿರಿಯರು ಒಟ್ಟಿಗಿದ್ದೀವಿ. ಎಲ್ಲ ಸಮಾಜ ಒಂದು ನಮ್ಮ ಕಡೆಗೆ ಅದ. ನಾವೆಲ್ಲ ಸಮಾಜದವ್ರಿಗೆ ಹೇಳ್ತಾ ಇದ್ದೀವಿ. ಅವರು ಮಾಡಿ, ಅವರು ಪಾಪ ಮಾಡ್ಬೇಕು ಅನ್ನಿಸ್ತಾರ. ಬಾಬಾಜಿ ಯಾರೋ ಪ್ರತಿಯೊಬ್ಬರು ಮಾಡ್ಬೋದು. ಅವ್ರು ಮಾಡಬೇಡ ಅಂತ ನಮ್ಮ ಸ್ವಲ್ಪ ಮಾಡ್ತಾರೆ. ಅವರು ಒಳ್ಳೆ ರೀತಿ ಫಂಕ್ಷನ್ ಮಾಡ್ಲತ್ತಾರ, ಮಾಡಿ ನಮ್ಗೆ ಹೆಮ್ಮೆ ಅದ. ಯಾರು ಜನ ಹೋಗ್ತಾರೆ ಹೋಗ್ಲಿ, ಬರ್ರಿ, ನಾವು ಅಲ್ಲಿ ಬೇಡ ಅನ್ನೋದು ಯಾರಿಗೂ ಬರ್ಲಿ. ಆದರೆ ಈ ರೀತಿ ಎರಡೆರಡು ಇಬ್ಬರು ಸೇರಿ ಒಕ್ಕಟ್ಟಾಗಿ ಮಾಡಿದ್ರೆ ಭಾಳ ಅದ್ದೂರಿ ಆಗ್ತಿತ್ತು. ಅದು ಒಂದು ತಪ್ಪು ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಅವ್ರ ಮುಖಾಂತರ ನಿಮ್ಗೆ ಕ್ಷಮೆ ಕೇಳ್ತೀನಿ. ಯಾಕೆ ನಮ್ಮ ಸಮಾಜದಾಗ ಹಿಂಗಾಗ್ಯದ ಅಂತೇಳಿ. ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೊಂದು ನಾವು ದಾರಿ ಹುಡುಕಿ ಅದಕ್ಕೆ ಬಂದೋಬಸ್ತ್ ಮಾಡಿ ಒಂದೇ ಆಗೋದು ನಾವು ಮಾಡ್ತೀವಿ. ಈಗೇನು ಆಗಿದೆ ಘಟನೆ, ಈಗೇನು ಮಾಡೋಕ್ಕೂ ಬರಲ್ಲ. ಅವ್ರ ಪಾಪ ಭಾಳ ಬಿಸಿ ಇದರಲ್ಲಿ ಮಾಡ್ಕೊಳ್ಳಿ ಅವ್ರಿಗೂ ಗೊತ್ತಾಗ್ಬೇಕಲ್ಲ. ಈಗ ನಿಮಗದೇ ಗೊತ್ತ ಮಾಡೋದಿದ್ದೇವೆ. ಮತ್ತು ನಾವು ಬೇರೆ ಇದ್ದೀವಿ, ನಿಮ್ಗೆ ಪತ್ರಿಕೆ ಅವ ಯಾರು ಗೊತ್ತಿಲ್ಲ. ನಮ್ಗೆ ನಾವೇ ಮಾಡೋದಿದ್ದೇವೆ. ಅವ್ರು ಹೇಳ್ತಾರೆ ಯಾವುದೋ ಒಂದು ವಿಚಾರದಾಗ ಅಂತ ಅದಕ್ಕೆ ಇದೇನಿಲ್ಲ ಮಾಡಿದಾಗ ನಮ್ಮ ಸಮಾಜದವ್ರ ಒಳ್ಳೆಯದಾಗಲಿ ಅಂತ ಹೇಳೋ ಇಲ್ಲ. ಎಲ್ಲ ಅವನು ಸಮಾಜವ ಏನೋ ಅಂದಿರ್ತಾರ, ಅವ ಏನೋ ಮಾಡ್ಬೇಕಂತ ಮಾಡಿರ್ತಾರ. ನಮ್ಮ ಫಂಕ್ಷನ್ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ನಾವೆಲ್ಲರೂ ಸೇರಿ ನಾವು ಮಾಡ್ತಾ ಇದ್ವಿ. ನಮ್ಮ ಸಹಕಾರ ನಮ್ಗೆ ಬೇಕು. ಎಲ್ಲರೂ ಬಂದು ನಮ್ಗೆ ಸಹಕಾರ ಮಾಡೋದು ಸಮಾಜ ಅಂತೂ ನಮ್ಮ ಜಿಲ್ಲಾ ಸಮಿತಿ ಕಡೆಗೆ ಈ ಸಂದೇಶ ಕೊಡೋದು ನಾವು ಒಳ್ಳೆಯ ಸಂದೇಶನೇ ತರ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಕುಂತಂಥ ನಮ್ಮೆಲ್ಲ ಸಮಾಜದ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ, ನಾವು ಪ್ರತಿ ಈಗ 15 ವರ್ಷದಿಂದ ನಮ್ಮ ಕೋರ್ ಕಮಿಟಿ ಅಂತ ಏನಿದೆ, ನಾವು ಎಲ್ಲ ಅಂತಂದೇರು ನಮ್ಮ ಕುಲ ಬಾಂಧವರು ಎಲ್ಲರೂ ಕೂಡಿ ಒಂದೇ ಡಿಸೈಡ್ ಮಾಡ್ತಿದ್ದೆವು. ನಾವು ಬಾಬು ಜಗಜೀವನ್ ರಾಮ್ ಪೂಜ್ಯ ಬಾಬು ಜಗಜೀವನ್ ರಾಮ್ ಜಯಂತಿ ಎಲ್ಲರೂ ಅದ್ದೂರಿಯಾಗಿ ಮಾಡ್ತೀವಿ. ಇವತ್ತೆಲ್ಲ ನಾಳೆ ಇಲ್ಲ, 15 ವರ್ಷ ಆಯಿತು. ಆದರೆ ಇವತ್ತಿನಿಂದ ಸ್ವಲ್ಪ ಏನೋ ಕೆಲವೊಂದು ಹುಡುಗರು ಅನಿವಾರ್ಯ ಕಾರಣದಿಂದ ಸ್ವಲ್ಪ ಬೇರೆ ಒಂದು ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೇನು ಕಿವಿ ಕೊಡಿಸೋದಿಲ್ಲ. ನಮ್ಮ ಕುಲ ಬಂದವರಲ್ಲಿ, ನಮ್ಮ ಓಣಿ ಜನರಲ್ಲಿ ಕಳಕಳಿ ಮನವಿ ಮಾಡ್ಕೊಂಡೇನಂದ್ರೆ ಎಲ್ಲರೂ ನಮ್ಮ ಕೋರ್ ಕಮಿಟಿ ಏನಿದೆ, ನಾವು ಜಿಲ್ಲಾ ಸಮಿತಿ ಕಡೆದು ಅನ್ನಪೂರ್ಣ ಕ್ರಾಸ್ ಅಂದರೆ ಜಗಜೀವನ್ ರಾಮ್ ಕ್ರಾಸ್ ಎದುರುಗಡೆ ನಾವು ದೊಡ್ಡ ಭವ್ಯ ಸ್ಟೇಜ್ ಅದು ಹೊಡೆದು
ಚಿಂತನ ಮಂಥನ ಕಾರ್ಯಕ್ರಮ ನಮಗೆ ಬುದ್ಧಿಜೀವಿಗಳಿಗೆ ಕರೆಸಿ ಒಂದು ಹಿತವಚನಗಳನ್ನು ಹೇಳ್ತಾ ಇದ್ದೀವಿ. ಅವ್ರನ್ನೆಲ್ಲರೂ ಒಂದು ಭಾಗವಹಿಸಬೇಕು. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನಮ್ಮ ಒಂದು ಜಾತ್ರೆ ಉತ್ಸವ ಟೈಪ್ನಲ್ಲಿ ಬರ್ಲಾತ್ತಾರ. ಮತ್ತು ಎಲ್ಲರಿಗೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೂಡ್ಲಕ್ಕಲ್ಲಿ ನೀರಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ. ಆದರೆ ಬೇರೆಯವರು ನಮ್ಮ ಓಣಿ ಜನ ಅಂತಂದರು ಬೇರೆಯವ್ರ ಕಿವಿ ಗೂಡದೆ ತಪ್ಪದೇ 4ನೇ ತಾರೀಕು ಮತ್ತು 5ನೇ ತಾರೀಕು ಪ್ರೊಸೆಷನ್ 5 ಗಂಟೆಗೆ ತಿಮ್ಮಾಪುರ ಸರ್ಕಲ್ನಿಂದ ಬರ್ತದೆ. ಅದಕ್ಕೆಲ್ಲರೂ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಕಳಕಳಿಯಿಂದ ಬೇಡ್ಕೊಂಡು ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಯಾವುದೇ ಭೇದ ಭಾವ ಇಲ್ಲದೆ ನಾವು ಜಿಲ್ಲಾ ಸಮಿತಿಯವರು ಮಾಡ್ತಾ ಇದ್ದೀವಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ನಮ್ಮ ಅಳ್ತಂದರೆ ಇದ್ದಾಗ ಅವ್ರು ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ತಿಳಿದೇ ಇಲ್ಲ. ತಿಳಿದೆ ಅವ್ರನ್ನೇ ಹೋಗ್ಲಿ, ಜನ ಹೋಗೋರು ಹೋಗ್ಲಿ, ನಾವು ಬೇಡಮ್ಮಂಗಿಲ್ಲ. ನಮ್ಮ ಸಮಾಜದವರು ನಮ್ಮವರೇ ಮಾಡ್ತಾ ಇದ್ದಾರೆ. ಅವ್ರ ಭೇದ ಭಾವ ಅವ್ರ ಮೇಲೆ ಒಂದು ಸ್ವಲ್ಪ ಕಪ್ಪಟ್ಟು ಬಂದಿದೆ. ಆ ಕಪ್ಪಟ್ಟು ಯಾಕೆ ಬಂದಿದೆ ಎಂಬುದು ಅದು ಮುಂದಿನ ದಿನದಲ್ಲಿ ತಮಗೆ ಹೌದು ಸರ್. ನಾವು 15-20 ವರ್ಷದಿಂದ ಬಾಪು ಜಗ್ದೇವ್ರ ಸರ್ ನಿಮಗೆ ಯಾರು ಹೇಳ್ಯಾರ? ಅವ್ರಿಗೆ 2 ಸಾರಿ ಕಾರ್ಯಾಧ್ಯಕ್ಷ ಮಾಡಿ, 2 ಸಾರಿ ಕಾರ್ಯಾಧ್ಯಕ್ಷ ಮಾಡೀವಿ. ಹಣಕಾಸು ಪ್ರಜಾಪ್ರತಿನಿಧಿ ಮಾಡಿದ್ವಿ, ಎಲ್ಲನೇ ಮಾಡಿದ್ವಿ. ಅದು ಬಗ್ಗೆ ಏನೋ ವೈಮನ್ಸದ ವೈಮನ್ಸ್ ಏನೂ ಇಲ್ಲ. ನಮ್ಮ ರಾಜವಾಡೆಕರ್ ಅವ್ರನ್ನ ಕ್ರಾಂತಿ ಅಧಿಕಾರ ಡಾಕ್ಟರ್ ಬಾಬು ಜಗನ್ನವರ 119ನೇ ನೇತೃತ್ವ ಸಮಿತಿಯ ಪರವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಅಂಗವಾಗಿ ಎಲ್ಲ ಸಮಿತಿಯ ಸದಸ್ಯರು, ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರು ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಧನ್ಯವಾದಗಳನ್ನು ಹೇಳ್ಬಾರ್ದು ಅಂತ ಹೇಳ್ತೀವಿ. ಈ ಒಂದು ಜಯಂತಿಯಲ್ಲಿ ಈ ಬಾರಿ ವಿಶೇಷವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದ ಹಳ್ಳಿಗಳಲ್ಲಿ ಎಲ್ಲ ಒಂದು ಸದಸ್ಯರನ್ನು ಆಯ್ಕೆ ಮಾಡಿ ಈ ನಗರದಲ್ಲಿ ಈ ಸರ್ತಿ ಕಮ್ಮಿ ತೋರು ಸದಸ್ಯರು ಇಡೀ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದೊಂದು ಸದಸ್ಯರನ್ನು ಮಾಡಿ ಆಯ್ಕೆ ಮಾಡಿ ಈ ಸರ್ತಿ ತಂಡ ಮಾಡಿದೆ. ಇದರಿಂದ ಈ ಒಂದು ನಾಳೆ ಬರುವಂಥ ಬಹಿರಂಗ ಸಭೆಯಲ್ಲಿ ತಾಲೂಕು ಮಟ್ಟದಿಂದ ಎಲ್ಲರೂ ಮಾದಿಗ ಸಮಾಜದವರು ಈ ಒಂದು ಶಕ್ತಿ ತುಂಬ ಸಲಕ್ಕಾಗಿ ಈ ಒಂದು ಸಮಾಜದ ಏಳಿಗೆಗಾಗಿ ಬಹಳ ಹೆಚ್ಚಿನ ಪ್ರಮಾಣವಾಗಿ ಜನ ಸೇರಬೇಕು. ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾಗಿ ನಗರದಲ್ಲಿರುವಂಥ ಎಲ್ಲ ಬಡಾವಣೆಯ ನಮ್ಮ ಸಮಾಜದ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಮಾಣವಾಗಿ ಹೋದ ವರ್ಷ ಬರೋಕ್ಕಿಂತ ಹೆಚ್ಚಿನ ಪ್ರಮಾಣವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಸಮಾಜದ ಒಂದು ನಮ್ಮ ಕೈ ಮೇಲುಗಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಎಲ್ಲ ಸಮಾಜದ ಹಿರಿಯರಿಗೂ, ಸಮಾಜದ ಬುದ್ಧಿಜೀವಿಗಳಿಗೂ, ನೌಕರ ವರ್ಗದವರಿಗೂ, ಯುವಕರಿಗೂ, ಮಹಿಳೆಯರಿಗೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬಹು ವಿಜೃಂಭಣೆಯಿಂದ 119ನೇ ಜಯಂತ್ಯುತ್ಸವವನ್ನು ವಿಶೇಷವಾಗಿ ಆಚರಿಸಬೇಕೆಂದು ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಗೂ ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ತಾವು ಕೂಡ ಈ ಸಮಾರಂಭಕ್ಕೆ ಬಂದು ತಮ್ಮ ಸಹಕಾರ ಇರಲಂತ ನಾನು ಅಧ್ಯಕ್ಷರ ಪರವಾಗಿ ತಮ್ಮಲ್ಲಿ ಕಳಕಳಿ ಪೂರ್ವವಾಗಿ ಕೇಳ್ಕೊಳ್ತೇನೆ.